ನಮಸ್ಕಾರ. ಒಂದು ಹೆಸರಿನಲ್ಲಿ ಏನಿದೆ ಅಂತ ಸಾಮಾನ್ಯವಾಗಿ ನಾವು ಕೇಳ್ತೀವಿ. ಹೌದು. ಆದರೆ ಇವತ್ತು ನಾವು ನೋಡ್ತಾ ಇರೋ ಮೂಲಗಳ ಪ್ರಕಾರ ಯೇಸು ಅನ್ನೋ ಒಂದೇ ಹೆಸರಿನಲ್ಲಿ ಆಕ್ಚುಲಿ ಇಡೀ ವಿಶ್ವದ ಒಂದು ದೊಡ್ಡ ಯೋಜನೆನೇ ಅಡಗಿದೆ. ಇದು ಕೇವಲ ಒಂದು ಗುರುತಲ್ಲ, ಬದಲಾಗಿ ಒಂದು ಶಕ್ತಿ, ಒಂದು ಉದ್ದೇಶ, ಆಮೇಲೆ ಒಂದು ವಾಗ್ದಾನ. ಖಂಡಿತ. ಇವತ್ತಿನ ನಮ್ಮ ಚರ್ಚೆ ಯೇಸು ಅನ್ನೋ ಹೆಸರು, ಪವಿತ್ರಾತ್ಮ ಮತ್ತೆ ವಿಶ್ವಾಸಿಗಳ ನಡುವಿನ ಏಕತೆ, ಇದರ ಬಗ್ಗೆ ಕೆಲವು ಆಳವಾದ ದೇವತಾಶಾಸ್ತ್ರೀಯ ಬರಹಗಳನ್ನ ಆಧರಿಸಿದೆ. ಹೌದು. ಸೊ ನಮ್ಮ ಗುರಿ ಏನು ಅಂದ್ರೆ ಈ ಮೂಲಗಳಲ್ಲಿರೋ ಕೆಲವು ಪ್ರಮುಖ ಪರಿಕಲ್ಪನೆಗಳನ್ನ ಸ್ವಲ್ಪ ಬಿಡಿಸಿ ನೋಡೋದು. ಹೌದು. ಉದಾಹರಣೆಗೆ ಸಹಾಯಕ ಅಥವಾ ಪರಾಕ್ಲಿತ ಅಂದ್ರೆ ಯಾರು? ಓಕೆ. ಅದನ್ನ ಬೋಹೆಸಾ ಅಂತನೂ ಕರೀತಾರೆ. ಮತ್ತೆ ಹೆಸರು ಮತ್ತೆ ಮಹಿಮೆ ಅಂದ್ರೆ ಯೋಂಗ್ವಾಂಗ್, ಇವೆರಡಕ್ಕೂ ಏನು ಸಂಬಂಧ? ಸರಿ. ಎಲ್ಲಿಗಿಂತ ಮುಖ್ಯವಾಗಿ ದೇವರೊಂದಿಗೆ ಒಂದಾಗೋದು ಅಂದ್ರೆ ನಿಜವಾಗ್ಲೂ ಏನು? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಒಂದ್ ನಿಮಿಷ, ನೀವು ಬೋಹೆಸಾ ಮತ್ತೆ ಯೊಂಗ್ವಾಂಗ್ ಅಂತ ಪದಗಳನ್ನು ಬಳಸಿದ್ರಿ. ಹೌದು. ಇದು ಕೇಳೋಕೆ ಕೊರಿಯನ್ ಭಾಷೆಯ ಪದಗಳ ತರ ಇದೆ. ನಾವು ಚರ್ಚಿಸ್ತಾ ಇರೋ ಈ ಮೂಲಗಳು ಕೊರಿಯನ್ ದೇವತಾಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಾ? ಒಳ್ಳೆ ಪ್ರಶ್ನೆ. ಹೌದು. ಓ. ನಾವಿವತ್ತು ನೋಡ್ತಾ ಇರೋ ಮೂಲಗಳು ಕೊರಿಯನ್ ದೇವತಾಶಾಸ್ತ್ರದ ಹಿನ್ನೆಲೆಯಿಂದ ಬಂದಿವೆ. ಅದಕ್ಕೆ ಕೆಲವು ಪದಗಳಿಗೆ ಅದರ ಮೂಲ ಭಾಷೆಯಲ್ಲೇ ಒಂದು ವಿಶೇಷವಾದ ಅರ್ಥ ಇರುತ್ತೆ. ಸರಿ ಸರಿ. ಬೋಹೆಸಾ ಅಂದ್ರೆ ಕೇವಲ ಸಹಾಯಕ ಅಂತಲ್ಲ, ಅದರ ಅರ್ಥ ರಕ್ಷಿಸುವ, ಬೋಧಿಸುವ ಮತ್ತು ಸಹಾಯ ಮಾಡುವ ಗುರು ಅಂತ ಒಂದು ವಿಶಾಲವಾದ ಅರ್ಥ ಇದೆ. ವಾವ್, ಅದ್ಭುತ. ಈ ಸ್ಪಷ್ಟೀಕರಣ ತುಂಬಾ ಮುಖ್ಯ. ಹಾಗಿದ್ರೆ ಈ ಬೋಹೆಸಾ ಅಥವಾ ಈ ಸಹಾಯಕರ ವಿಷಯದಿಂದನೇ ಶುರು ಮಾಡೋಣವಾ? ಖಂಡಿತ. ಯಾಕಂದ್ರೆ ಈ ಬರಹಗಳು ಇಬ್ಬರು ಸಹಾಯಕರ ಬಗ್ಗೆ ಮಾತಾಡುತ್ತೆ. ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು. ಈ ಚಿಂತನೆಯ ಪ್ರಕಾರ ಯೇಸುಕ್ರಿಸ್ತರು ಮೊದಲ ಸಹಾಯಕ. ಅವರು ಭೂಮಿಯಲ್ಲಿದ್ದಾಗ ಶಿಷ್ಯರ ಜೊತೆ ಇದ್ರೂ ಅವರಿಗೆ ದಾರಿ ತೋರ್ಸಿದ್ರು. ಆದ್ರೆ ಪವಿತ್ರಾತ್ಮ ದೇವರು ಇನ್ನೊಬ್ಬ ಸಹಾಯಕ, ಅಂದ್ರೆ ಎರಡನೇ ಸಹಾಯಕ. ಓಕೆ. ತಂದೆಯಾದ ದೇವರು ಮಗನಾದ ಯೇಸುವಿನ ಹೆಸರಿನಲ್ಲಿ ಈ ಎರಡನೇ ಸಹಾಯಕನನ್ನ, ಅಂದ್ರೆ ಪವಿತ್ರಾತ್ಮ ದೇವರನ್ನ ಕಳುಸೋಕೆ ನಿರ್ಧರಿಸಿದ್ರು. ಆದ್ರೆ ಆ ಎರಡನೇ ಸಹಾಯಕ ಬರೋಕೆ ಒಂದು ಕಂಡೀಷನ್ ಇತ್ತಲ್ವಾ, ಒಂದು ಷರತ್ತು? ಹೌದು, ಒಂದು ಷರತ್ತು. ಯೇಸು ಹೊರಟು ಹೋಗ್ಬೇಕು ಅಂತ ಈ ಗ್ರಂಥಗಳಲ್ಲಿ ಹೇಳಲಾಗಿದೆ. ಇದನ್ನ ಕೇಳಿದಾಗ ಯೇಸು ಶಿಷ್ಯರನ್ನ ಬಿಟ್ಟು ಹೋಗ್ಬೇಕಿತ್ತಾ ಅನ್ನೋ ಪ್ರಶ್ನೆ ಬರುತ್ತೆ. ಇದರ ಆಳವಾದ ಅರ್ಥ ಏನು? ಇದು ಈ ಸಂಪೂರ್ಣ ದೇವತಾಶಾಸ್ತ್ರದ ಅಡಿಪಾಯವೇ ಹೌದು. ಇಲ್ಲಿ ಹೊರಟು ಹೋಗುವುದು ಅಂದ್ರೆ ಕೇವಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಲ್ಲ. ಓ, ಓಕೆ. ಅದರ ನಿಜವಾದ ಅರ್ಥ ಶಿಲುಬೆಗೇಲೋದು ಅಂತ. ಈ ಮೂಲಗಳು ಬಹಳ ಸ್ಪಷ್ಟವಾಗಿ ಹೇಳೋದೇನೆಂದ್ರೆ, ಶಿಲುಬೆಯ ರಕ್ತದಿಂದ ಪಾಪ ಕ್ಷಮೆ ಪಡೆದವರಿಗೆ ಮಾತ್ರ ಪವಿತ್ರಾತ್ಮ ದೇವರು ಬರಲು ಸಾಧ್ಯ. ಓ, ಹಾಗಿದ್ರೆ ಇದು ಆಗ್ಲೇ ಬೇಕಿತ್ತು ಅಲ್ವಾ? ಖಂಡಿತ. ಯೇಸುವಿನ ತ್ಯಾಗ ಇಲ್ಲದೆ ಪವಿತ್ರಾತ್ಮರ ಆಗಮನ ಸಾಧ್ಯವೇ ಇರಲಿಲ್ಲ. ಅದಿಲ್ಲದೆ ಮುಂದಿನ ಹಂತಕ್ಕೆ ಹೋಗೋಕೆ ಚಾನ್ಸೇ ಇರಲಿಲ್ಲ. ಸೊ ಯೇಸುವಿನ ಶಿಲುಬೆಯ ಮರಣ ಪವಿತ್ರಾತ್ಮರ ಆಗಮನಕ್ಕೆ ಬಾಗಿಲು ತೆರೆಯಿತು. ಎಕ್ಸಾಕ್ಟ್ಲಿ. ಇದು ಯೇಸು ಅನ್ನೋ ಹೆಸರಿನ ಮಹತ್ವವನ್ನ ಇನ್ನೂ ಜಾಸ್ತಿ ಮಾಡುತ್ತೆ. ಹಾಗಾದ್ರೆ ಯೇಸುವಿನ ಹೆಸರು, ಪವಿತ್ರಾತ್ಮರು ಮತ್ತೆ ವಿಶ್ವಾಸಿಗಳ ಏಕತೆ, ಇವೆಲ್ಲದಕ್ಕೂ ಏನು ಸಂಬಂಧ? ಇವು ಮೂರು ಒಂದಕ್ಕೊಂದು ಬೆಸೆದ್ಕೊಂಡಿವೆ. ಆ ಪ್ರಕ್ರಿಯೆ ಹೀಗಿದೆ ನೋಡಿ. ಪವಿತ್ರಾತ್ಮ ದೇವರು ಯೇಸುವಿನ ಹೆಸರಿನಲ್ಲಿ ಬರ್ತಾರೆ. ಸರಿ. ಹೀಗೆ ಬಂದ ಪವಿತ್ರಾತ್ಮರು ವಿಶ್ವಾಸಿಗಳನ್ನ ರಕ್ಷಿಸಿ ಒಂದುಗೂಡಿಸ್ತಾರೆ. ಯೇಸುವಿನ ಹೆಸರಿನಲ್ಲಿ ಬರೋ ಪವಿತ್ರಾತ್ಮರನ್ನ ಸ್ವೀಕರಿಸಿದ ಮೇಲೇನೆ ಶಿಷ್ಯರು ಒಂದಾಗೋಕೆ ಸಾಧ್ಯವಾಯ್ತು ಅಂತ ಈ ಬರಹಗಳು ಒತ್ತಿ ಹೇಳುತ್ತೆ. ಅದಕ್ಕೂ ಮಿಂಚೆ ಆಗಿರ್ಲಿಲ್ವಾ? ಇರ್ಲಿಲ್ಲ. ಅದಕ್ಕೂ ಮೊದಲು ಅವರಲ್ಲಿ ನಾನ್ ದೊಡ್ಡವನು ನೀನ್ ದೊಡ್ಡವನು ಅಂತ ಜಗಳಗಳಿದ್ವು. ಆದ್ರೆ ಪವಿತ್ರಾತ್ಮರು ಬಂದ ಮೇಲೆ ಅವರೆಲ್ಲ ಒಂದೇ ಮನಸ್ಸು, ಒಂದೇ ಹೃದಯದಿಂದ ಕೆಲಸ ಮಾಡೋಕೆ ಶುರು ಮಾಡಿದ್ರು. ಇಲ್ಲಿ ಒಂದಾಗುವುದು ಅನ್ನೋ ಪದ ಕೇಳಿದಾಗ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಆಗ್ಬೋದು. ಇದು ಏನೋ ಒಂದು ಅತೀಂದ್ರಿಯ ಅನುಭವನ ಅಥವಾ ಎಲ್ಲರೂ ವ್ಯಕ್ತಿತ್ವಗಳೆಲ್ಲ ಕರಗಿ ಒಂದೇ ಅಸ್ತಿತ್ವವಾಗ್ಬಿಡುತ್ತಾ? ಇಲ್ಲ ಇಲ್ಲ. ಆ ವಿಷಯದಲ್ಲಿ ಈ ಮೂಲಗಳು ಬಹಳ ಸ್ಪಷ್ಟವಾದ ಗೆರೆಯನ್ನ ಎಳೆಯುತ್ತೆ. ಇದು ಅಸ್ತಿತ್ವಗಳು ಭೌತಿಕವಾಗಿ ಬೆರೆತು ಹೋಗೋದಲ್ಲ. ಓಕೆ. ಬದಲಾಗಿ ಒಂದೇ ರೀತಿಯ ಆಲೋಚನೆ, ಒಂದೇ ಉದ್ದೇಶ ಮತ್ತೆ ಒಂದೇ ರೀತಿಯ ಜೀವನದ ಗುರಿ ಹೊಂದುವುದು, ಅಂದ್ರೆ ಕ್ರಿಸ್ತನ ಮನಸ್ಸನ್ನು ಹೊಂದುವುದು. ಒಂದಾದ್ರು. ಆದರೆ ಅವರು ಪೇತ್ರ, ಯೋಹಾನ, ಯಾಕೋಬ್ ಹೀಗೆ ಬೇರೆ ಬೇರೆ ವ್ಯಕ್ತಿಗಳಾಗೇ ಇದ್ರು. ಅವರ ವ್ಯಕ್ತಿತ್ವ ಹಾಗೇ ಇತ್ತು. ಹೌದು. ಪ್ರತಿಯೊಬ್ಬರಿಗೂ ಅವರದೇ ಆದ ವ್ಯಕ್ತಿತ್ವ, ಅವರದೇ ಆದ ಪಾತ್ರ ಇತ್ತು. ಆದ್ರೆ ಅವರ ಜೀವನದ ಗುರಿ ಮಾತ್ರ ಒಂದೇ ಆಗಿತ್ತು. ಅಂದ್ರೆ ಅವರ ಇಚ್ಛೆಗಳೆಲ್ಲ ಒಂದೇ ದಿಕ್ಕಿನಲ್ಲಿ ಸಾಗಿದ್ವೋ,
ಉದ್ದೇಶದಲ್ಲಿ ಒಂದಾಗೋದು ಆದರೆ ವ್ಯಕ್ತಿತ್ವವನ್ನ ಉಳಿಸ್ಕೊಳ್ಳೋದು ಈ ಸ್ಪಷ್ಟೀಕರಣ ಬಹಳ ಮುಖ್ಯ. ನಿಜ. ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮೂಲಗಳಲ್ಲಿ ಒಂದು ಕಡೆ ಮಹಿಮೆಯ ಹೆಸರು ಅಂತ ಹೇಳಲಾಗಿದೆ. ಇದು ಒಂಥರ ಕಾವ್ಯಾತ್ಮಕ ಹೇಳಿಕೆ ತರ ಕಾಣುತ್ತೆ. ಹೌದು. ಮೇಲ್ನೋಟಕ್ಕೆ ಸಂಬಂಧ ಇಲ್ಲದ ಈ ಎರಡು ಪದಗಳನ್ನ ಮೂಲಗಳು ಹೇಗೆ ಜೋಡಿಸುತ್ತೆ? ಇದು ಸ್ವಲ್ಪ ಸಂಕೀರ್ಣವಾದ್ರೂ ಬಹಳ ಸುಂದರವಾದ ಕಾನ್ಸೆಪ್ಟ್. ಇದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಸರಿ. ಮೊದಲನೇದಾಗಿ ದೇವ್ರು ಕಾಲದೇಶಗಳನ್ನ ಅಂದ್ರೆ ಟೈಮ್ ಸ್ಪೇಸ್ ಅನ್ನ ಮೀರಿದವರು. ಅವರ ಅಸ್ತಿತ್ವಕ್ಕೆ ನಮ್ಮ ಭೌತಿಕ ಜಗತ್ತಿನ ನಿಯಮಗಳು ಅಪ್ಲೈ ಆಗಲ್ಲ. ಓಕೆ, ಅದು ದೇವರ ಮೂಲ ಸ್ವರೂಪ, ನಮ್ಮ ಗ್ರಹಿಕೆಗೆ ಮೀರಿದು. ಹೌದು. ಅವರು ಯಾವಾಗ್ಲೂ ಮಹಿಮೆಯುಳ್ಳವರು. ಅವರ ಮಹಿಮೆಗೆ ಯಾವುದೇ ಲಿಮಿಟ್ ಇಲ್ಲ. ಸರಿ. ಈಗ ಎರಡನೇ ಪಾಯಿಂಟ್, ಆ ಮಹಿಮೆಯನ್ನ ಕಾಲ ದೇಶದ ಒಳಗೆ ಅಂದ್ರೆ ನಮ್ಮ ಈ ಜಗತ್ತಿನಲ್ಲಿ ಪ್ರಕಟಿಸೋಕೆ ದೇವರು ತಮ್ಮ ಹೆಸರನ್ನ ನಮ್ಮ ಈ ಜಗತ್ತಿನೊಳಗೆ ಇರಿಸ್ತಾರೆ. ಒಂದು ನಿಮಿಷ, ಇದು ಬಹಳ ಆಳವಾದ ವಿಷಯ. ಹೌದು. ಹಾಗಾದ್ರೆ ನೀವು ಹೇಳ್ತಾ ಇರೋದು ಯೇಸು ಅನ್ನೋದು ಬರೀ ಒಂದು ಸಂಕೇತ ಅಲ್ಲ, ಅದು ನಮ್ಮ ಈ ಭೌತಿಕ ಜಗತ್ತಿನೊಳಗೆ ದೇವರ ಮಹಿಮೆಯ ಒಂದು ಸಾಕಾರ ರೂಪ, ಒಂಥರ ರಾಯಭಾರ ಕಚೇರಿ ತರನಾ? ಎಕ್ಸಾಕ್ಟ್ಲಿ. ಇದಕ್ಕಿಂತ ಒಳ್ಳೆ ಉದಾಹರಣೆ ಕೊಡೋಕೆ ಸಾಧ್ಯನೇ ಇಲ್ಲ. ಆ ದೇಶ ಇಲ್ಲಿಲ್ಲ, ಆದ್ರೆ ಅದರ ಸಂಪೂರ್ಣ ಅಧಿಕಾರ ಆ ರಾಯಭಾರ ಕಚೇರಿಯಲ್ಲಿದೆ. ಹೀಗೆ ಅರ್ಥ ಮಾಡ್ಕೋಬೋದಾ? ನಿಖರವಾಗಿ. ಆದ್ರಿಂದ ಮೂರನೇದಾಗಿ ಕಾಲದೇಶದೊಳಗೆ ದೇವರ ಹೆಸರು ಅವರ ಮಹಿಮೆಯ ಅಭಿವ್ಯಕ್ತಿಯಾಗುತ್ತೆ. ಹೀಗಾಗಿ ಹೆಸರು ಮತ್ತು ಮಹಿಮೆ ಬೇರ್ಪಡಿಸೋಕಾಗ್ದ ಹಾಗೆ ಒಂದಕ್ಕೊಂದು ಸಂಬಂಧಪಟ್ಟಿವೆ. ಅಂದ್ರೆ ನಮ್ಮ ಜಗತ್ತಿನಲ್ಲಿ ಹೆಸರೇ ಮಹಿಮೆ. ಹೌದು. ತಂದೆಯ ಮಹಿಮೆ ಮಗನ ಹೆಸರಿನಲ್ಲಿ, ಮಗನ ಮಹಿಮೆ ಪವಿತ್ರಾತ್ಮರ ಮೂಲಕ ವಿಶ್ವಾಸಿಗಳಿಗೆ. ವಾವ್, ಇದೊಂಥರ ದೈವಿಕ ರಿಲೇ ರೇಸ್ ತರ ಇದೆ. ಇಲ್ಲಿ ಬ್ಯಾಟನ್ ಅಂದ್ರೆ ಮಹಿಮೆ. ಹೌದು. ಮತ್ತು ಇದೇ ಕಾರಣಕ್ಕೆ ಮೂಲಗಳಲ್ಲಿ ಪವಿತ್ರಾತ್ಮರನ್ನ ಮಹಿಮೆಯ ಆತ್ಮ ಅಂತನೂ ಕರೆಯಲಾಗಿದೆ. ಓ, ಹಾಗಾ? ಯಾಕಂದ್ರೆ ಅವರು ಯೇಸುವಿನ ಹೆಸರಿನಲ್ಲಿ ಬಂದು ಆ ಹೆಸರಿನಲ್ಲಿರೋ ಮಹಿಮೆಯನ್ನ ವಿಶ್ವಾಸಿಗಳಿಗೆ ತಲುಪಿಸ್ತಾರೆ. ಈ ಪ್ರಕ್ರಿಯೆನೇ ಕೊನೆಗೆ ಪುನರುತ್ಥಾನ ಮತ್ತು ಪರಿವರ್ತನೆಗೆ ದಾರಿ ಮಾಡಿಕೊಡುತ್ತೆ. ಇದು ಅದ್ಭುತವಾಗಿದೆ. ಆದ್ರೆ ಇಲ್ಲೊಂದು ಡೌಟ್ ಬರುತ್ತೆ. ಹೇಳಿ. ಒಂದ್ ಕಡೆ ವಿಶ್ವಾಸಿಗಳು ದೇವರೊಂದಿಗೆ ಒಂದಾಗ್ತಾರೆ, ಮಹಿಮೆ ಪಡಿಸಲ್ಪಡ್ತಾರೆ, ದೇವರ ಇಚ್ಛೆಯೊಂದಿಗೆ ತಮ್ಮ ಇಚ್ಛೆಯನ್ನು ಸೇರಿಸ್ತಾರೆ ಅಂತ ಹೇಳ್ತೀವಿ. ಹೌದು. ಅದೇ ಇನ್ನೊಂದ್ ಕಡೆ ಸೃಷ್ಟಿ ಯಾವತ್ತೂ ಸೃಷ್ಟಿಕರ್ತನಾಗೋಕೆ ಸಾಧ್ಯ ಇಲ್ಲ, ಅವರ ನಡುವೆ ಅಳಿಸೋಕಾಗದ ಒಂದು ಗೆರೆ ಇದೆ ಅಂತ ಈ ಮೂಲಗಳು ಒತ್ತಿ ಹೇಳುತ್ತೆ. ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅಲ್ವಾ? ಹೌದು. ಆ ಪ್ರಶ್ನೆ ಸಹಜ. ಒಂದ್ ಕಡೆ ಅಂತರ, ಇನ್ನೊಂದ್ ಕಡೆ ಏಕತೆ. ಇದನ್ನ ಮೂಲಗಳು ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ? ಇದು ಅತ್ಯಂತ ಪ್ರಮುಖವಾದ ಪ್ರಶ್ನೆ ಮತ್ತು ಈ ದೇವತಾಶಾಸ್ತ್ರದ ತಿರುಳೇ ಇಲ್ಲಿದೆ. ಸೃಷ್ಟಿಕರ್ತ ಮತ್ತು ಸೃಷ್ಟಿಯ ನಡುವಿನ ವ್ಯತ್ಯಾಸವನ್ನ ಹೀಗೆ ಯೋಚಿಸಿ. ಒಬ್ಬ ಕಾದಂಬರಿಕಾರ ಮತ್ತು ಆತ ಸೃಷ್ಟಿಸಿದ ಪಾತ್ರ. ಓಕೆ. ಆ ಪಾತ್ರ ಎಷ್ಟೇ ಬುದ್ಧಿವಂತ, ಶಕ್ತಿಶಾಲಿಯಾದ್ರೂ ಅದು ಕಾದಂಬರಿಯ ಪುಟಗಳಲ್ಲೇ ಇರಬೇಕು. ಅದು ಯಾವತ್ತೂ ಪುಟದ ಹೊರಗೆ ಬಂದು ಕಾದಂಬರಿಕಾರ ಆಗೋಕೆ ಸಾಧ್ಯವಿಲ್ಲ. ನಿಜ. ಅವರ ಅಸ್ತಿತ್ವದ ಸ್ತರವೇ ಬೇರೆ. ಒಂದಾಗೋದು ಅಂದ್ರೆ ಆ ಪಾತ್ರವು ಲೇಖಕನ ಆಶಯದಂತೆ ಪರ್ಫೆಕ್ಟಾಗಿ ವರ್ತಿಸೋದು ಅಷ್ಟೇ ಹೊರತು ಲೇಖಕನೇ ಆಗೋದಲ್ಲ. ಹಾಗಾದ್ರೆ ಒಂದಾಗೋದು ಅಂದ್ರೆ ಉದ್ದೇಶದಲ್ಲಿ ಒಂದಾಗೋದು, ಅಸ್ತಿತ್ವದಲ್ಲಿ ಅಲ್ಲ. ಆ ಗೆರೆ ಯಾವಾಗ್ಲೂ ಇರುತ್ತೆ. ಖಂಡಿತ. ಈ ಬರಹಗಳು ಹೇಳೋದೇನಂದ್ರೆ ಸೃಷ್ಟಿ ಆಗೋಕೂ ಮುಂಚೆ ಶೂನ್ಯವಾಗಿದ್ದ, ಅಂದ್ರೆ ಅಸ್ತಿತ್ವದಲ್ಲೇ ಇರದಿದ್ದ ಒಂದು ಜೀವಿ ಯಾವಾಗ್ಲೂ ಇರುವ ದೇವರ ಜೊತೆ ವಿಲೀನಾಗೋಕ್ ಸಾಧ್ಯವಿಲ್ಲ. ಇದನ್ನ ತಾರ್ಕಿಕವಾಗಿ ಮತ್ತು ಅಸ್ತಿತ್ವದ ದೃಷ್ಟಿಯಿಂದ ಅಸಾಧ್ಯ ಅಂತ ಪ್ರತಿಪಾದಿಸಲಾಗತ್ತೆ. ಸೃಷ್ಟಿಸಲ್ಪಟ್ಟಿದ್ದು ಯಾವತ್ತಿಗೂ ಸೃಷ್ಟಿಕರ್ತನಾಗಲು ಸಾಧ್ಯವಿಲ್ಲ. ಸರಿ, ಈ ಸ್ಪಷ್ಟೀಕರಣ ಬಹಳ ಮುಖ್ಯ. ಈಗ ನಾವು ಮತ್ತೆ ಯೇಸು ಅನ್ನುವ ಹೆಸರಿನ ಕಡೆಗೆ ಬರೋಣ. ಓಕೆ. ಈ ಹೆಸರು ಮಹಿಮೆಯನ್ನು ತಂದು ಏಕತೆಯನ್ನು ನೀಡಿದ್ರೆ ಇದರ ಅಲ್ಟಿಮೇಟ್ ಪರ್ಪಸ್ ಏನು? ಈ ಇಡೀ ಯೋಜನೆಯ ಕೊನೆ ಏನು? ಈ ಮೂಲಗಳ ಪ್ರಕಾರ ಯೇಸು ಅಂದ್ರೆ ಇರುವವನು ರಕ್ಷಣೆ ಅನ್ನೋ ಹೆಸರಿನಲ್ಲಿ ದೇವರ ಮಹಾಯೋಜನೆ ಅಡಗಿದೆ. ಇದರ ಉದ್ದೇಶವನ್ನ ನಾವು 3 ಹಂತಗಳಾಗಿ ನೋಡ್ಬೋದು. ಓಕೆ. ಮೊದಲನೇದಾಗಿ ಸೃಷ್ಟಿಸಲ್ಪಟ್ಟ ಜೀವಿಗಳನ್ನ ಪಾಪದಿಂದ ರಕ್ಷಿಸುವುದು. ಇದು ತಕ್ಷಣದ ಮತ್ತು ಎಲ್ಲರಿಗೂ ತಿಳಿದಿರುವ ಉದ್ದೇಶ. ಸರಿ, ಅದು ಮೊದಲ ಹೆಜ್ಜೆ, ಪಾಪದ ಕ್ಷಮೆ. ಎರಡನೇದಾಗಿ, ಮತ್ತು ಇದು ಬಹಳ ಆಳವಾದದ್ದು, ಭವಿಷ್ಯದಲ್ಲಿ ಪಾಪ ಮಾಡೋ ಸಾಧ್ಯತೆಯನ್ನೇ ನಾಶಪಡಿಸೋದು. ಓ. ಇದು ಕೇವಲ ಪಾಪವನ್ನ ಕ್ಷಮಿಸೋದಷ್ಟೇ ಅಲ್ಲ, ಪಾಪ ಮಾಡೋ ಮೂಲ ಕಾರಣವನ್ನೇ ತೆಗೆದುಹಾಕೋದು. ಮತ್ತು ಮೂರನೇದಾಗಿ, ಕಾಲದೇಶದಿಂದ ಪಾಪವನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದು. ಇದು ಅಂತಿಮ ಗುರಿ. ಇಲ್ಲಿ ಎರಡನೇ ಪಾಯಿಂಟ್ ಬಹಳ ಗಮನಾರ್ಹ. ಪಾಪದಿಂದ ರಕ್ಷಣೆ ಅನ್ನೋದು ನಮಗೆ ಗೊತ್ತು,
ಆದರೆ ಪಾಪ ಮಾಡುವ ಸಾಧ್ಯತೆಯನ್ನೇ ನಾಶಪಡಿಸೋದು ಅಂದ್ರೆ ಏನು? ಹೌದು. ಇದು ಮನುಷ್ಯನ ಸ್ವತಂತ್ರ ಇಚ್ಛೆಯನ್ನೇ ಬದಲಾಯಿಸೋ ಥರ ಕೇಳಿಸುತ್ತೆ. ಇದು ನಮ್ಮನ್ನ ರೋಬೋಟ್ಗಳನ್ನಾಗಿ ಮಾಡುತ್ತಾ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಬದಲಾಗಿ ಇದು ಸ್ವತಂತ್ರ ಇಚ್ಛೆಯ ಪರಿಪೂರ್ಣತೆ. ಪರಿಪೂರ್ಣತೆ? ಹೌದು. ಇದನ್ನ ಹೀಗೆ ವಿವರಿಸಲಾಗಿದೆ. ಸದ್ಯಕ್ಕೆ ನಮ್ಮ ಸ್ವತಂತ್ರ ಇಚ್ಛೆ ಒಳ್ಳೇದು ಮತ್ತು ಕೆಟ್ಟದ್ದರ ನಡುವೆ ಆಯ್ಕೆ ಮಾಡೋ ಕೆಪಾಸಿಟಿ ಹೊಂದಿದೆ. ಆದ್ರೆ ಪರಿಪೂರ್ಣಗೊಂಡ ಸ್ವತಂತ್ರ ಇಚ್ಛೆ ಕೆಟ್ಟದ್ದನ್ನು ಆಯ್ಕೆ ಮಾಡೋ ಸಾಧ್ಯತೆಯೇ ಇಲ್ಲದಷ್ಟು ಒಳ್ಳೇರ ಜೊತೆ ಒಂದಾಗಿರುತ್ತೆ. ಅಂದ್ರೆ ಅದು ಸ್ವಾತಂತ್ರ್ಯದ ನಾಶ ಅಲ್ಲ. ಅಲ್ಲ, ಬದಲಾಗಿ ಸ್ವಾತಂತ್ರ್ಯದ ಉತ್ತುಂಗ. ಕೆಟ್ಟದನ್ನು ಮಾಡುವ ಬಯಕೆಯೇ ಇಲ್ಲದ ಒಂದು ಸ್ಥಿತಿ. ಇದು ಬಹಳ ದೊಡ್ಡ ಯೋಜನೆ. ಪಾಪದಿಂದ ರಕ್ಷಣೆ, ಪಾಪದ ಸಾಧ್ಯತೆಯ ನಾಶ ಮತ್ತೆ ಪಾಪದ ಸಂಪೂರ್ಣ ನಿರ್ಮೂಲನೆ. ಇದರಲ್ಲಿ ವಿಶ್ವಾಸಿಗಳ ಪಾತ್ರ ಏನಾದ್ರೂ ಇದೆಯಾ? ಖಂಡಿತ ಇದೆ. ಇಲ್ಲಿಯೇ ವಿಶ್ವಾಸಿಗಳ ಪಾತ್ರ ಬರೋದು. ಯೇಸುವಿನ ಹೆಸರಿನಲ್ಲಿ ಪವಿತ್ರಾತ್ಮರ ಮೂಲಕ ದೇವರೊಂದಿಗೆ ಉದ್ದೇಶದಲ್ಲಿ ಒಂದಾಗೋ ವಿಶ್ವಾಸಿಗಳು ತಮ್ಮ ಇಚ್ಛೆಯನ್ನ ದೈವಿಕ ಇಚ್ಛೆಗೆ ಅಧೀನಗೊಳಿಸ್ತಾರೆ. ಸರಿ. ಹೀಗೆ ಮಾಡೋದ್ರಿಂದ ಅವರು ದೇವರ ಸಹ ಕೆಲಸಗಾರರು, ಅಂದ್ರೆ ಹನಮಿನ ತೊಂಗ್ಯಕ್ಚಾದರು ಆಗ್ತಾರೆ ಅಂತ ಈ ಬರಹಗಳು ವರ್ಣಿಸುತ್ತೆ. ಸಹ ಕೆಲಸಗಾರರು. ಇಲ್ಲಿ ಮತ್ತೆ ನನ್ನ ಹಳೆಯ ಡೌಟ್ ಬರುತ್ತೆ. ಹೇಳಿ. ಸೃಷ್ಟಿ ಮತ್ತು ಸೃಷ್ಟಿಕರ್ತನ ನಡುವೆ ಅಳಿಸೋಕೆ ಆಗದ ಗೆರೆ ಇದೆ ಅಂದ್ಮೇಲೆ ನಾವು ಸಹ ಕೆಲಸಗಾರರು ಅಥವಾ ಪಾರ್ಟ್ನರ್ಸ್ ಆಗೋದು ಹೇಗೆ? ಪಾರ್ಟ್ನರ್ಶಿಪ್ ಅಂದ್ರೆ ಒಂದು ರೀತಿ ಈಕ್ವಾಲಿಟಿ ಬೇಕಲ್ವಾ? ಮತ್ತೊಮ್ಮೆ ಇದು ಪಾತ್ರ ಮತ್ತು ಜವಾಬ್ದಾರಿಯ ವಿಷಯ, ಅಸ್ತಿತ್ವದ ವಿಷಯ ಅಲ್ಲ. ಓಕೆ. ನಮ್ಮ ಕಾದಂಬರಿಕಾರನ ಉದಾಹರಣೆಗೆ ವಾಪಸ್ ಹೋಗೋಣ. ಕಾದಂಬರಿಯ ಕಥೆಯನ್ನ ಮುಂದುವರಿಸೋಕೆ ಲೇಖಕನಿಗೆ ತನ್ನ ಮುಖ್ಯ ಪಾತ್ರದ ಅವಶ್ಯಕತೆ ಇದೆ. ಹೌದು. ಆ ಪಾತ್ರ ಲೇಖಕನ ಇಚ್ಛೆಯಂತೆ ನಡೆದ್ರೆ ಮಾತ್ರ ಕಥೆ ಪೂರ್ತಿಯಾಗತ್ತೆ. ಆ ಅರ್ಥದಲ್ಲಿ ಆ ಪಾತ್ರವು ಕಥೆಯನ್ನ ಪೂರ್ಣಗೊಳಿಸೋಕೆ ಲೇಖಕನ ಸಹ ಕೆಲಸಗಾರ. ಅರ್ಥವಾಯ್ತು. ಆದ್ರೆ ಅದು ಯಾವತ್ತೂ ಲೇಖಕನಾಗಲ್ಲ. ಹಾಗೆಯೇ ವಿಶ್ವಾಸಿಗಳು ದೇವರ ಯೋಜನೆಯಲ್ಲಿ ಆಕ್ಟಿವ್ ಆಗಿ ಭಾಗವಹಿಸ್ತಾರೆ. ಸೃಷ್ಟಿಯನ್ನ ಪೂರ್ಣಗೊಳಿಸೋಕೆ, ಪಾಪವನ್ನ ನಿರ್ಮೂಲನೆ ಮಾಡೋಕೆ ಅವ್ರು ಸಹಾಯ ಮಾಡ್ತಾರೆ. ಅದ್ಭುತವಾದ ವಿವರಣೆ. ಹಾಗಾದ್ರೆ ಇವತ್ತಿನ ಚರ್ಚೆಯನ್ನು ಒಟ್ಟಾರೆಯಾಗಿ ನೋಡೋಣ. ನಾವು ಯೇಸು ಅನ್ನುವ ಹೆಸರಿನಿಂದ ಶುರು ಮಾಡಿದ್ವಿ. ಹೌದು. ಅದು ಕೇವಲ ಒಂದು ಪದ ಅಲ್ಲ, ಬದಲಾಗಿ ಪವಿತ್ರಾತ್ಮರ ಆಗಮನಕ್ಕೆ ದಾರಿ ಮಾಡಿಕೊಟ್ಟ ಒಂದು ಶಕ್ತಿ ಅಂತ ತಿಳ್ಕೊಂಡ್ವಿ. ಏಕತೆಯ ನಿಜವಾದ ಅರ್ಥ ಅಸ್ತಿತ್ವಗಳ ವಿಲೀನ ಅಲ್ಲ, ಬದಲಾಗಿ ಹಂಚಿಕೊಂಡ ಉದ್ದೇಶ ಮತ್ತು ಮನಸ್ಸು ಅಂತ ಗೊತ್ತಾಯಿತು. ಹೌದು. ಮತ್ತು ದೇವರ ಹೆಸರು ನಮ್ಮ ಈ ಜಗತ್ತಿನಲ್ಲಿ, ಅಂದ್ರೆ ಕಾಲದೇಶದೊಳಗೆ ಅವರ ಮಹಿಮೆಯ ಒಂದು ರಾಯಭಾರ ಕಚೇರಿಯಂತೆ ಅನ್ನೋ ಆಳವಾದ ಕಲ್ಪನೆಯನ್ನ ಚರ್ಚೆ ಮಾಡಿದ್ವಿ. ಹಾಗೆಯೇ ವಿಶ್ವಾಸಿಗಳು ದೇವರೊಂದಿಗೆ ಸಹ ಕೆಲಸಗಾರರಾಗಿ ಒಂದಾದ್ರೂ ಸೃಷ್ಟಿಕರ್ತ ಮತ್ತು ಸೃಷ್ಟಿಯ ನಡುವಿನ ಸ್ಪಷ್ಟವಾದ ಅಳಿಸಲಾಗದ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಂಡಿದ್ವಿ. ಮತ್ತು ಈ ಸಂಪೂರ್ಣ ಪ್ರಕ್ರಿಯೆ ಅಂದ್ರೆ ಪವಿತ್ರಾತ್ಮರನ್ನ ಸ್ವೀಕರಿಸೋದು, ದೇವರ ಇಚ್ಛೆಯೊಂದಿಗೆ ಒಂದಾಗೋದು, ಪಾಪವನ್ನ ಮತ್ತು ಅದರ ಸಾಧ್ಯತೆಯನ್ನ ನಿರ್ಮೂಲನೆ ಮಾಡೋದು, ಇವೆಲ್ಲವೂ ಸ್ವತಂತ್ರ ಇಚ್ಛೆಯನ್ನ ನಾಶ ಮಾಡೋದಲ್ಲ. ಅಲ್ಲ, ಬದಲಾಗಿ ಅದನ್ನ ಪರಿಪೂರ್ಣಗೊಳಿಸುವ ಒಂದು ಮಾರ್ಗ ಅಂತ ಈ ಮೂಲಗಳಲ್ಲಿ ಪ್ರಸ್ತುತಪಡಿಸಲಾಗಿದೆ. ಹೌದು. ಕೊನೆಗೆ ಎಲ್ಲವೂ ಸ್ವತಂತ್ರ ಇಚ್ಛೆಯ ಪರಿಪೂರ್ಣತೆಯ ಕಡೆಗೆ ಹೋಗುತ್ತೆ. ಹೌದು. ಕೆಟ್ಟದ್ದನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯದಿಂದ ಕೆಟ್ಟದ್ದನ್ನು ಆಯ್ಕೆ ಮಾಡುವ ಅಗತ್ಯವೇ ಇಲ್ಲದ ಪರಿಪೂರ್ಣ ಸ್ವಾತಂತ್ರ್ಯದ ಕಡೆಗೆ. ಇದು ನಮ್ಮನ್ನ ಒಂದು ಬಹಳ ಆಳವಾದ ಪ್ರಶ್ನೆ ಹತ್ತಿರ ತಂದು ನಿಲ್ಲಿಸುತ್ತೆ. ಈ ಚೌಕಟ್ಟಿನ ಪ್ರಕಾರ ಒಬ್ಬರ ಇಚ್ಛೆಯನ್ನ ದೈವಿಕ ಇಚ್ಛೆಗೆ ಸಂಪೂರ್ಣವಾಗಿ ಅಧೀನಗೊಳಿಸೋದ್ರಿಂದಾನೇ ಸ್ವತಂತ್ರ ಇಚ್ಛೆಯು ತನ್ನ ಉತ್ತುಂಗವನ್ನ ಅಥವಾ ಪರಿಪೂರ್ಣತೆಯನ್ನು ತುಳುಪುದಾದ್ರೆ ಸ್ವಾತಂತ್ರ್ಯದ ನಿಜವಾದ ಸ್ವರೂಪ ಮತ್ತು ಅರ್ಥವಾದ್ರೂ ಏನು? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆಯನ್ನ ಮುಗಿಸೋಣ.